ಕಾರಣಗಳ ಬಗ್ಗೆ ನಾನು ಮಾತನಾಡಿಸ್ತೀನಿ ನಿಮ್ ಜೊತೆ. ಆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಸಂಸ್ಕೃತ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಶಿಲ್ವಪಿಳ್ಳೆ ಅಯ್ಯಂಗಾರ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಶಿಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ಒಂದು ರೀತಿಯಲ್ಲಿ ಹೆಸರಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ತೋಳ ಚಂದ್ರಗ್ರಹಣ, ಅರೆನೆರಳಿನ ಚಂದ್ರಗ್ರಹಣ, ಅಂದ್ರೆ ತೋಳ ಚಂದ್ರಗ್ರಹಣ ವಿಜ್ಞಾನದಲ್ಲಿ ಆ ತರದ ಹೆಸರು ಇಲ್ಲ ಅನ್ನುವಂಥದ್ದು. ಸೊ ಚಂದ್ರಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ನಂಬಿಕೆಗಳು ಕೂಡ ನಮ್ಮಲ್ಲಿ ಇದೆ. ಏನ್ ಮಾಡಬೇಕು, ಪುರಾಣಗಳಲ್ಲಿ ಆಗಿರಬಹುದು ಅಥವಾ ನಾವು ಇದರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈ ಚಂದ್ರಗ್ರಹಣದ ವಿಶೇಷತೆ ಏನು ಅಂತ ಹೇಳ್ತೀರಿ ನೀವು? ಈಗ ನಮ್ಮಲ್ಲಿ ಇದೊಂದು ತೋಳ ಚಂದ್ರಗ್ರಹಣ ಅಂತ ಇದೆ. ಈ ತೋಳ ಚಂದ್ರಗ್ರಹಣ ಅನ್ನೋದು ಭಾರತೀಯರ ಪರಿಕಲ್ಪನೆನೇ ಅಲ್ಲ. ಇದು ಭಾರತೀಯರಲ್ಲಿ ತೋಳ ಚಂದ್ರಗ್ರಹಣದ ಉಲ್ಲೇಖವೂ ಇಲ್ಲ, ಏನೂ ಇಲ್ಲ. ಆದ್ರೆ ಅಮೆರಿಕಾದಲ್ಲಿ ಇದ್ದಂತಹ ಮೂಲ ನಿವಾಸಿಗಳು ಈ ಭಾರತ ಅಂದ್ರೆ ವರ್ಷದ ಮೊದಲ ಪೌರ್ಣಿಮೆಯ ದಿನ ಬರುವಂತಹ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಊರಿನಾಚೆ ಇದ್ದಂತಹ ತೋಳಗಳು ಮುಖವನ್ನೆತ್ತಿ ಚಂದ್ರವನ್ನ ನೋಡಿ ಊಳಿಡ್ತಾ ಇದ್ದದ್ದನ್ನ ನೋಡಿ ಆ ಅಮೆರಿಕಾದ ಮೂಲ ನಿವಾಸಿಗಳು ತೋಳ ಅಂತ ಹೆಸರಿಟ್ರು. ಆಮೇಲೆ ಪ್ರತಿ ತಿಂಗಳಿಗೂ ಒಂದೊಂದು ಹೆಸರಿರುತ್ತೆ ಅಮೆರಿಕಾದ ಮೂಲ ನಿವಾಸಿಗಳ ಪ್ರಕಾರ. ಹಾಗಾಗಿ ಜನವರಿಯ ಅಲ್ಲಿ ಬರುವಂತಹ ಈ ಚಂದ್ರಗ್ರಹಣ ಇದ್ದಿದ್ರಿಂದ ತೋಳ ಚಂದ್ರಗ್ರಹಣ ಅಂತ ಅವರ ನಂಬಿಕೆಯನ್ನ ನಾಸಾ ಈ ಸಲ ಆ ಹೆಸರನ್ನ ಕೊಟ್ಕೊಂಡಿದೆ. ಆದ್ರಿಂದಾನೇ ಮಾಧ್ಯಮಗಳಲ್ಲೆಲ್ಲ ತೋಳ ಚಂದ್ರಗ್ರಹಣ ಅಂತಿದೆ. ನಮ್ಮ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ, ದಕ್ಷಿಣ ಭಾರತದ ಮಟ್ಟಿಗೆ ನೋಡೋದಾದ್ರೆ ಇವತ್ತು ನಡೀತಾ ಇರೋದು ಚಂದ್ರಗ್ರಹಣವೇ ಅಲ್ಲ. ಯಾಕೆಂದ್ರೆ ನೀವೇನಾದ್ರೂ ಆಕಾಶದಲ್ಲಿ ನೋಡಿದ್ರೆ ಅಂದ್ರೆ ಕಾಣೋದಿಲ್ಲ, ನಮಗೆ ಕಾಣೋದಿಲ್ಲ, ಆದ್ರಿಂದ ನಮಗೆ ಚಂದ್ರಗ್ರಹಣದ ಆಚರಣೆ ಇಲ್ಲ. ನೀವು ಆಕಾಶವನ್ನೇನಾದ್ರೂ ಇವತ್ತು ರಾತ್ರಿ ಎಲ್ಲ ನೋಡ್ತಾನೆ ಇದ್ರೆ ಏನು ಆಗದೆ ಇರೋದನ್ನೇ ನೋಡ್ತೀರಿ. ಯಾಕೆ ಅಂತಂದ್ರೆ ಇದು ಚಂದ್ರ ಛಾಯಾಕಲ್ಪ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದೆ. ಅಂದ್ರೆ ಚಂದ್ರನ ಪೂರ್ಣ ನೆರಳು ಬೀಳೋದಿಲ್ಲ, ಅಂದ್ರೆ ಭೂಮಿಯ ಪೂರ್ಣ ನೆರಳು ಚಂದ್ರನ ಮೇಲೆ ಬೀಳೋದಿಲ್ಲ. ಸೊ ಹೀಗಾಗಿ ಚಂದ್ರ ಪೂರ್ತಿ ಮರೆಯಾಗೋದು ಕಾಣೋದೇ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಆಚರಣೆನೇ ಇಲ್ಲ. ಆದ್ರೆ ಯುರೋಪ್ ಮತ್ತು ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ನಿಮಗೆ ಪಾರ್ಶ್ವವಾಗಿ ಕಾಣುತ್ತೆ, ದಟ್ಟವಾದಂತಹ ನೆರಳು ಬೀಳೋದಿಲ್ಲ. ಇಲ್ಲಂತೂ ದಕ್ಷಿಣ ಭಾರತದಲ್ಲಿ ಆಚರಣೆನೇ ಇಲ್ಲ. ನಮಗೆ ರಾತ್ರಿ ಊಟದ ನಿಷೇಧವಾಗ್ಲಿ, ಗ್ರಹಣದಲ್ಲಿ ಮಾಮೂಲಿ ಹೇಳುವಂತಹ ಭೋಜನ ನಿಷಿದ್ಧ, ನೀರು ಕುಡಿಯೋದು ನಿಷಿದ್ಧ, ಇತ್ಯಾದಿ ನಿದ್ದೆಯ ನಿಷಿದ್ಧ, ಮಲಮೂತ್ರಾದಿ ವಿಸರ್ಜನೆಗಳು ಯಾವುದನ್ನೂ ಕೂಡ ಈಗ ಹೇಳಿಲ್ಲ. ಯಾವುದೂ ಇಲ್ಲ. ಯಾಕೆಂದ್ರೆ ಚಂದ್ರಗ್ರಹಣದ ಆಚರಣೆನೇ ಇಲ್ಲ ನಮಗೆ. ಯಾಕಂದ್ರೆ ಬೇಕಾದ್ರೆ ಎಲ್ಲರೂ ರಾತ್ರಿ ನೋಡ್ಲಿ, ವಿಜ್ಞಾನಿಗಳು ಕೂಡ ಕೇಳಿ, ಯಾವುದೂ ಕಾಣೋದಿಲ್ಲ ಆಕಾಶದಲ್ಲಿ, ಏನು ಗೊತ್ತಾಗಲ್ಲ. ಇವತ್ತು ನಭೋಮಂಡಲದಲ್ಲಿ ಚಂದ್ರಗ್ರಹಣ ಯಾವಾಗ್ಲೂ ಕೂಡ ಸಂಪೂರ್ಣ ಕತ್ಲಾಗೋದಿಲ್ಲ. ಯಾಕೆಂದ್ರೆ ಈ ಚಂದ್ರನ ಸ್ವತಃ ಬೆಳಕನ್ನ ಚಂದ್ರ ಕೊಡೋದಿಲ್ಲ. ಸೂರ್ಯನ ಬೆಳಕು ನಮ್ಮ ಭೂಮಿ ಮೇಲೆ ಬಿದ್ದ ಮೇಲೆ ಹೋಗುತ್ತಲ್ಲ, ಬೆಳಕು ಚೆದಿರೋದಾಗ ಅದ್ರ ಮೇಲೆ ಸ್ವಲ್ಪ ಬಿದ್ದೇ ಬೀಳುತ್ತೆ. ಸಂಪೂರ್ಣವಾಗಿ ಈ ಸೂರ್ಯಗ್ರಹಣದ ರೀತಿನಲ್ಲಿ ಕವರ್ ಆಗೋದಿಲ್ಲ ಚಂದ್ರಗ್ರಹಣ, ಆದ್ರೆ ವ್ಯತ್ಯಾಸ ಕಾಣುತ್ತೆ. ಚಂದ್ರ ಸ್ವಲ್ಪ ಕೆಂಪಾಗಿ ಮಂಕಾಗಿ ಕಾಣೋದ್ರಿಂದ ವ್ಯತ್ಯಾಸ ಅಂತೂ ಖಂಡಿತ ಕಾಣುತ್ತೆ. ಓಕೆ, ಎಸ್. ಇನ್ನು ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಸಮೀರ್ ಆಚಾರ್ಯ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸಮೀರ್ ಆಚಾರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಗ್ರಹಣದ ಈ ಸಂದರ್ಭದಲ್ಲಿ ಈಗಾಗಲೇ ಚಂದ್ರಗ್ರಹಣದ ಸಮಯವನ್ನ ಕೂಡ ನಾವು ಹೇಳ್ತಾ ಇದ್ವಿ. ರಾತ್ರಿ ಒಂದ್ ಕಡೆ ನಾವು ಕ್ಯಾಲೆಂಡರ್ ಪ್ರಕಾರ ನೋಡೋದಾದ್ರೆ ಜನವರಿ 10, 11, 2 ದಿನಗಳು ಕೂಡ ಬರುತ್ತೆ ಅಂತ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಮೊಟ್ಟ ಮೊದಲನೇದಾಗಿ ಚಂದ್ರಗ್ರಹಣ ಬಹಳ ವಿಶೇಷವಾಗಿ ಈ ಒಂದು ಸೂರ್ಯಗ್ರಹಣದ ಬೆನ್ನ ಹಿಂದೆಯೇ ಬಂದಿದೆ. ಆದರೆ ಕೆಲವೊಂದಿಷ್ಟು ಊರುಗಳಲ್ಲಿ ಅದು ಕಾಣಿಸ್ತಾ ಇದೆ, ಕೆಲವೊಂದಿಷ್ಟು ಊರುಗಳಲ್ಲಿ ಅದು ಕಾಣಿಸ್ತಾ ಇಲ್ಲ. ಅಂತಂದ್ ಮಾತ್ರಕ್ಕೆ ಆಚರಣೆ ಮಾಡಬೇಕು ಬೇಡೋ ಅಂತನ್ನುವಂತಹ ಗೊಂದಲ ಎಲ್ಲ ಕಡೆಗೂ ಕೂಡ ಇದೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇಲ್ಲ ಆಚರಣೆ ಮಾಡಬೇಕು ಅಂತ ಹೇಳಿ, ಎಷ್ಟೋ ಜನ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಆಚರಣೆ ಮಾಡುವ ಕಾರಣ ಇಲ್ಲ ಅಂತ ಹೇಳಿ. ಆದ್ರೆ ನಾವೆಲ್ಲ ಭಾರತೀಯರು ಇವತ್ತಿನ ದಿವಸ ವಿಶೇಷವಾಗಿ ಈ ಗ್ರಹಣದ ಆಚರಣೆಯನ್ನ ಮಾಡೋಣ ಅಂತನ್ನೋದು ನನ್ನ ಒಂದು ವಿಶಿಷ್ಟವಾದಂತ ಅಭಿಪ್ರಾಯ. ಗ್ರಹಣ ನಮ್ಮಲ್ಲಿ ಗೋಚರಿಸಿದಾಗ ಹೆಂಗ ಆಚರಣೆ ಮಾಡ್ತೇವೋ ಹಂಗ ಆಚರಣೆ ಮಾಡದೇ ಇದ್ರೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅಂತನ್ನುವಂತಹ ಪ್ರಾರ್ಥನೆಯನ್ನ ಯಾವತ್ತಿದ್ರು ಕೂಡ ಭಾರತೀಯರು ಹೊರಗೆ ಹಾಕಿದ್ದು. ಮೊನ್ನೆ ಆಸ್ಟ್ರೇಲಿಯಾದೊಳಗ ಆ ಬೆಂಕಿ ಅನಾಹುತವನ್ನ ನೋಡಿಬಿಟ್ರೆ ಬಹಳ ಮನಸ್ಸು ಕರಳು ಹಿಂಡು ಬಿಡುತ್ತದೆ. ಸೊ ಅಂತಹ ಪರಿಸ್ಥಿತಿ ಇರ್ತಿರ್ಬೇಕಾದ್ರೆ ಇನ್ನ ಏನು ಅವಘಡಗಳು ಈ ಗ್ರಹಣದಿಂದ ಆಗಬಾರದು. ಒಂದು ಭೂಮಿಯಲ್ಲಿ ವಾತಾವರಣದ ಬದಲಾವಣೆ ಇರ್ಬೋದು, ಅಥವಾ
ಆ ಚಂದ್ರ ಮತ್ತು ಸೂರ್ಯರ ಒಂದು ಚಲನವಲನದಿಂದ ಈ ಒಂದು ಇಡೀ ಭೂಮಿಯ ವರ್ಗಕ್ಕೆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗೋದಿರ್ಬೋದು, ಇದು ಯಾವುದೂ ಸಂಭವಿಸಬಾರ್ದು ಅಂತರ್ಲಿಕ್ಕೆ ನಮ್ಮ ಹತ್ರ ಬೇರೆ ಯಾವ ಆಯುಧಗಳಿಲ್ಲ, ಅಥವಾ ಯಾವುದೋ ಮಂತ್ರಿ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ, ಕೆಲಸ ಆಗ್ತದೆ ಅಂತನ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಪ್ರಾರ್ಥನೆ ಒಂದು ಬಿಟ್ರೆ ಬೇರೆ ಯಾವುದೂ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರಿಂದ ನಾವೆಲ್ಲರೂ ಈ ಗ್ರಹಣದ ಸಂದರ್ಭದಲ್ಲಿ ಚಂದ್ರಾಯ ನಮಃ ಅಂತನ್ನುವ ಈ ನಾಮ ಮಂತ್ರವನ್ನ ಹೇಳಿ ಲೋಕಾ ಸಮಸ್ತ ಸುಖಿನು ಭವಂತು ಅಂತನ್ನುವಂತ ಒಂದು ಮೆಸೇಜ್ ಅನ್ನ ಇಡೀ ಜಗತ್ತಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತನ್ನುವುದು ನನ್ನ ಅಭಿಪ್ರಾಯ. ನಾನು ಮಾತಾಡಿಸ್ತೀನಿ ಸಮೀರ್ ಆಚಾರ್ಯ ಅವರೇ, ಹಾಗೆ ಶಿಲುಪಿಳ್ಳೆ ಅಯ್ಯಂಗಾರ್ ಅವರೇ ಇದರ ಬಗ್ಗೆ. ಹಾಗೇನೆ